ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಇ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರೂ ಎಷ್ಟೊಂದು ಜನ ಕಮೆಂಟ್ ಮಾಡುವಂಥದ್ದು, ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿ, ನೀವು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೋತೀರಾ, ಯಾವಾಗಲೂ ಸ್ಟಿಚಿಂಗ್ ಮಾಡ್ತೀರಾ ಎಲ್ಲ, ಮತ್ತು ಆರಿ ವರ್ಕ್ ಮಾಡ್ತೀರಾ, ಕುಚ್ಚಾಕ್ತೀರಾ, ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ. ನಾ ಈಗಾಗಲೇ ಹೇಳ್ದಂಗೆ ನಾನು ಒಬ್ರದ್ದೇ ಸುಮಾರು ಬ್ಲೌಸ್ಗಳಿರುತ್ತೆ, ಒಬ್ರದ್ದೇ ಇರುತ್ತೆ, ಬೇರೆಯವ್ರದ್ದು ಇರುತ್ತೆ. ಈ ರೀತಿ ಇರುವಾಗ ಏನು ಮಾಡ್ತೀನಿ, ನಾನು ಈಗ ಬ್ಲೌಸನ್ನು ಎಲ್ಲವನ್ನು ಒಂದು ಸತಿ ಕೂತ್ಕೊಂಡು ರಾತ್ರಿ ಹೊತ್ತಾದರೆ ರಾತ್ರಿ ಹೊತ್ತೇ ಜಾಸ್ತಿ ನಾನು ಕಟಿಂಗ್ ಮಾಡೋವಂಥದ್ದು. ನಾನು ಈಗಾಗಲೇ ಸುಮಾರು ಸತಿ ನಿಮ್ಮ ಜೊತೆ ಹೇಳಿದ್ದೀನಿ, ರಾತ್ರಿ ಹೊತ್ತೇ ಜಾಸ್ತಿ ಕಟಿಂಗನ್ನು ಮಾಡ್ಕೊಳ್ಳುವಂಥದ್ದು. ಆ ರೀತಿ ಆಗುವಾಗ ಎಲ್ಲವನ್ನು ಕಟಿಂಗ್ ಮಾಡಿಕೊಂಡು ಅದಕ್ಕಾಗುವಂಥ ದಾರ ಆಗ್ಬೋದು, ಅದಕ್ಕಾಗುವಂಥ ಲೈನಿಂಗ್ ಆಗ್ಬೋದು, ಎಲ್ಲವನ್ನು ಒಂದು ಸೈಡು ಲೈನಿಂಗನ್ನು ನೈಟೇ ಹಾಕ್ಬಿಟ್ರೆ, ನೀರಿಗೆ ಹಾಕ್ಬಿಟ್ರೆ ಅದು ನಮಗೆ ಕರೆಕ್ಟಾಗಿ ನಾನು ಕಟಿಂಗ್ ತಗೊಳ್ಳುವಾಗಲೇ ಈಗ ಬೆಳಿಗ್ಗೆಗೆ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಏನು ಮಾಡ್ಕೊತೀನಿ ಅಂದರೆ ಎಲ್ಲನೂ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಲೈನಿಂಗ್ ಇದ್ದರೆ ಲೈನಿಂಗನ್ನು ನಾನು ಬೆಳಿಗ್ಗೆ ಸ್ಟಿಚ್ ಮಾಡೋದ್ರಿಂದ ನೈಟೇ ನಾವು ಕಟಿಂಗ್ ಮಾಡ್ಕೊಳ್ಳುವಾಗ ಮೊದಲು ತೆಗೆದದನ್ನು ನೀರ್ಗಜ್ಜಿ ಇಟ್ಬಿಟ್ರೆ, ಮೊದಲೇ ಅರ್ಜೆಂಟು ಅಂತ ಕೊಟ್ಟಿದ್ದರೆ ಆ ರೀತಿ ನೈಟು ಅದನ್ನು ನೀರ್ಗಜ್ಜಿ ಒಣ ಹಾಕ್ಬಿಡ್ತೀನಿ. ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಎಲ್ಲ ರೆಡಿಯಾಗಿರುತ್ತೆ. ಸ್ವಲ್ಪ ಐರನ್ ಮಾಡ್ಕೊಂಡು ಆಮೇಲಿಂದ ನಾನು ಸ್ಟಿಚಿಂಗಿಗೆ ಕೂತ್ಕೋತೀನಿ. ಈಗ ಇದು ಕಟಿಂಗ್ ನೋಡಿ, ಈಗ ಇದು ಏನು ಮಾಡಿದ್ದೀನಿ ಅಂದರೆ ನಾನು ಮೊದಲೇ ಕೊಟ್ಟಿರೋದ್ರಿಂದ ಇವತ್ತು ನಾನು ಈ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಬೇಕು ಅಂತ ಇಟ್ಕೊಂಡು ಈಗಾಗಲೇ ನಾನು ಇದ್ರದ್ದು ಲೈನಿಂಗ್ ಎಲ್ಲ ನೀರಿಗೆ ಹಾಕಿ ಅದನ್ನು ಐರನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಈಗ ನಾನು ಕಟಿಂಗ್ ಮಾಡಿದ ತಕ್ಷಣ ಸ್ಟಿಚಿಂಗಿಗೆ ಕೂತ್ಕೊಳ್ತಾ ಇರೋದೆ. ಇದು ನೈಟು ನನಗೆ ಎಮ್ಮಿಂಗ್ ಮಾಡೋದಿತ್ತು ಜಾಸ್ತಿ, ಹಾಗಾಗಿ ನೈಟು ನಾನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಮಗೆ ಯಾವ ರೀತಿ ಟೈಮು ಸಿಗುತ್ತೆ ನೋಡಿ, ಆದಷ್ಟು ನೈಟೇ ಜಾಸ್ತಿ ನಾನು ಮಾಡುವಂಥದ್ದು. ಹಾಗಾಗಿ ಈಗ ನೈಟಲ್ಲಿ ಅವೆಲ್ಲ ಬ್ಲೌಸ್ಗಳನ್ನು ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ನೈಟಲ್ಲಿ ಕಟಿಂಗ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಈಗ ಬೆಳಗ್ಗೆನೇ ಕಟಿಂಗ್ ಮಾಡ್ಕೋತಿದ್ದೀನಿ. ನಾನು ಕೆಲಸ ಮುಗಿಸ್ಕೊಂಡು, ಮನೆ ಕೆಲಸ ಮುಗಿಸ್ಕೊಂಡು ಈಗ ಕಟಿಂಗ್ ಮಾಡಿಕೊಂಡು ಅದನ್ನು ನಾನು ಕೂತ್ಕೊಂಡ್ರೆ ಈಗ ನನ್ನ ಕೆಲಸ ರೆಡಿಯಾಗಿಬಿಡತ್ತೆ ನನಗೆ. ಹಾಗಾಗಿ ಈ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಇಟ್ಕೊಂಡ್ರೆ ಇಷ್ಟೇ ಟೈಮಲ್ಲಿ ಮಾಡಬೇಕು ಅಂತೇನಿಲ್ಲ. ನಮಗೆ ಈಗ ನಾವು ಮಾಡುವಂಥ ಕೆಲಸದ ಟೈಮ್ ಟೇಬಲೇ ಬೇರೆ ಇರುತ್ತೆ, ನೀವು ಮಾಡುವಂಥ ಕೆಲಸಗಳು ರೀತಿಯೇ ಬೇರೆ ಇರುತ್ತೆ. ಹಾಗಾಗಿ ನಿಮಗೆ ಯಾವ ಟೈಮ್ ಕಂಫರ್ಟಬಲ್ ಅನಿಸುತ್ತೆ ಆ ಟೈಮಲ್ಲಿ ನೀವು ಈ ಸಣ್ಣ ಪುಟ್ಟ ಕೆಲಸಗಳನ್ನು ಕಟಿಂಗ್ ಮಾಡ್ಕೊಳ್ಳೋದು, ಮತ್ತು ಲೈನಿಂಗ್ಸನ್ನು ಕೆಲವರು ಕಸ್ಟಮರ್ಸೇ ನೀರಿಗೆ ಹಾಕಿ ಐರನ್ ಮಾಡಿ ತಂದುಕೊಟ್ಟಿರ್ತಾರೆ, ಕೆಲವರು ಹಾಗೆ ತಂದುಕೊಟ್ಬಿಟ್ಟಿರ್ತಾರೆ, ಇನ್ನು ಕೆಲವರು ನೀವೇ ಹಾಕಿ ಅಂತೇಳಿ ಹೇಳ್ಬಿಟ್ಟಿರ್ತಾರೆ. ಆಗ ನಮಗೆ ಎಕ್ಸ್ಟ್ರಾ ಒಂದು ಕೆಲಸ ಬೇರೆ ಆಗುತ್ತಾಗ ನಾವು ಅದು ಲೈನಿಂಗ್ ಎಲ್ಲ ತಂದು ರೆಡಿ ಮಾಡಿ ಮಾಡಬೇಕಾಗತ್ತೆ. ಯಾವ ರೀತಿ ಕಸ್ಟಮರ್ ಇದ್ದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕು ಅಂತಂದಾಗ ನಾವು ಈ ರೀತಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಏನು ಅಂದರೆ ಸೋಮಾರಿತನ. ನಾವು ಕೆಲವ್ರು ಏನು ಮಾಡ್ತೀರಾ, ನಾವು ಬೆಳಗ್ಗೆಗೆ ಮಾಡ್ತೀನಿ ಅಂದ್ಕೊಂಡು ಮಾಡ್ತೀರಾ, ಬೆಳಗ್ಗೆ ಟೈಮು ಮೀರೇ ಹೋಗ್ಬಿಡುತ್ತೆ. ಹಂಗೆ ಮಾಡಬಾರ್ದು. ಒಂದು ಟೈಮ್ ಅಂತ ಇಟ್ಕೋಬೇಕಾಗತ್ತೆ. ಆ ಟೈಮಲ್ಲಿ ನಿಮಗೆ ಯಾವ ರೀತಿ ನಿಮಗೆ ಫ್ರೀ ಆಗುತ್ತೆ ನೋಡಿಕೊಂಡು ನೀವು ಈ ರೀತಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಟೈಮನ್ನು ಇಟ್ಕೊಂಡು ಆ ಟೈಮ್ಗಳಲ್ಲಿ ನಾನು ಕಟಿಂಗ್ ಮಾಡೋಕ್ಕೆ ಇಷ್ಟು ಟೈಮು, ಈ ಟೈಮಲ್ಲಿ ಕಟಿಂಗ್ ಆಗಬೇಕು ಅಂದರೆ ಆಗೋಗ್ಬಿಡಬೇಕು, ಆ ರೀತಿ ಇಟ್ಕೋಬೇಕು. ಇವತ್ತು ಕೆಲವರು ಏನು ಹೇಳ್ತಾರೆ, ನಾನು ನೋಡಿದ್ದೀನಿ, ಬ್ಲೌಸ್ ಹೊಲಿತಿದ್ದೀನಿ ಅಷ್ಟೇ, ಆ ಬ್ಲೌಸ್ ಹೊಲಿದೇ ಆಗಿರಲ್ಲ. ಆಗ ಏನು ಆಗುತ್ತೆ, ನಾವು ಇನ್ ಟೈಮಿಗೆ ಕೊಟ್ಟಿಲ್ಲ ಅಂತಂದಾಗ ಆಟೋಮೆಟಿಕ್ಕಾಗಿ ಒಬ್ರಿಗೆ ನಾವು ಕೊಟ್ಟಿಲ್ಲ ಅಂತೇಳಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಆದರೆ ನಮಗೆ ಏನು ಹೇಳ್ತಾರೆ, ಇನ್ನೊಂದು ಸತಿ ಬಟ್ಟೆಗಳು ಅವ್ರು ಕೊಡೋದಿರಲಿ, ಪುನಃ ಅವ್ರ ಕಡೆಯಿಂದ ಬರುವಂಥದ್ದಾಗ್ಬೋದು, ಅವ್ರ ಅಕ್ಕಪಕ್ಕದಲ್ಲಿ ಕೊಡುವಂಥವ್ರು ಆಗ್ಬೋದು, ಅವ್ರದ್ದೆಲ್ಲ ಕಟ್ಟಾಗಿಬಿಡತ್ತೆ ಅಲ್ಲಿಗೆ. ಹಾಗಾಗಿ ಒಳ್ಳೆ ಪ್ರಚಾರ ಅಂದರೆ ಕೆಟ್ಟದ್ದು ಆಗುತ್ತೆ, ಒಳ್ಳೆಯದು ಆಗುತ್ತೆ. ಅದನ್ನು ಆದಷ್ಟು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು ನಾವು. ನೋಡಿ, ಇದ್ರ ಫಾಲು ಈಗಾಗಲೇ ಈ ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ, ನಾನು ತೋರಿಸ್ತೀನಿ ನಾನು ನಿಮಗೆ. ಈಗ ಈ ಬ್ಲೌಸು ನೋಡಿ, ಇದು ರೇಷ್ಮೆ ಪೀಸು ನೋಡಿ, ಇದಕ್ಕೂ ಫಾಲ್ ಹಾಕಬೇಕು. ಜೊತೆಗೆ ಇನ್ನೊಂದು ಸ್ಯಾರಿ ಇದೆ, ಅದ್ರ ಬ್ಲೌಸು ಕಟಿಂಗ್ ಆಗಿದೆ ನೋಡಿ. ಇಷ್ಟು ಈ ಸೀರೆಗೂ ಫಾಲ್ ಹಾಕಬೇಕು. ನೀವು ನೋಡೋದಾದರೆ ನೋಡ್ಬೋದು, ಇದಕ್ಕಾಗುವಂಥ ಲೈನಿಂಗು ಫಾಲ್ಸ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಇದೆ. ಈಗ ಹೋಗಿ ನಾನು ಮಿಷಿನ್ ಮೇಲೆ ಕೂತು ಸ್ಟಿಚ್ ಮಾಡೋದೊಂದೇ ಬಾಕಿ. ಈಗ ನೋಡಿ, ಇದಕ್ಕಾಗುವಂಥ ದಾರಗಳಿರ್ಬೋದು ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ.
ಬ್ಲೌಸು ದಾರ ಎಲ್ಲ ಪ್ರತಿಯೊಂದು ರೆಡಿಯಾಗಿದೆ. ಈಗ ನಾನು ಹೋಗಿ ಸ್ಟಿಚಿಂಗ್ ಮಾಡೋದು ಅಷ್ಟೇ ಬಾಕಿ ಇರೋದು. ಹಾಗೆ ಈ ರೀತಿ ನೀವು ಟೈಮ್ ಮ್ಯಾನೇಜನ್ನು ಮಾಡಿಕೊಂಡ್ರೆ ಆರಾಮಾಗಿ ಸ್ಟಿಚನ್ನು ಮಾಡ್ಕೋಬೋದು, ಮತ್ತು ಒಂದು ಒಳ್ಳೆಯ ಹೆಸರನ್ನು ತಗೋಬೋದು ನಾವು. ಮತ್ತು ಒಂದು ಕಂಡೀಷನ್ನಾಗಿ ಕೂತ್ಕೊಂಡು ನಾವು ಇಷ್ಟು ಟೈಮು ಅಂತ ಸ್ಟಿಚ್ ಮಾಡಿಬಿಟ್ರೆ ನಮಗೆ ಬೇಜಾನ್ ಟೈಮು ಉಳ್ಕೊಳ್ಳುತ್ತೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ. ನಾವು ಪ್ರಾಪರಾಗಿ ನಾವು ಹೊಲಿತೀನಿ ಅಂತ ಹೋದ್ಮೇಲೆ ಕೂತ್ಕೊಂಡು ಹೊಲ್ದು ಬಿಡಬೇಕು. ನಾನು ಸುಮ್ಮನೆ ಹೊಲಿತೀನಿ ಅಂತ ಇದ್ದರೆ ಖಂಡಿತ ಆ ಕೆಲಸ ಆಗೋದಿಲ್ಲ. ನಾವು ಅದನ್ನು ಮನಸ್ಸಿಟ್ಟು ಮಾಡಿದ್ರಷ್ಟೇ ಆ ಕೆಲಸ ಆಗುವಂಥದ್ದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಾನು ಮಾಡ್ಕೊಳ್ಳುವಂಥದ್ದು ಇದೇ ರೀತಿ. ನಾನು ಈಗಾಗಲೇ ಸುಮಾರು ವಿಡಿಯೋಸನ್ನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹಾಕಿದ್ದೀನಿ. ಅದರಲ್ಲೆಲ್ಲ ನಾನು ಹೇಳಿರುವಂಥದ್ದು ನಾನು ಮಾಡುವಂಥದ್ದು. ನಾನು ಜಾಸ್ತಿ ನೈಟ್ ಟೈಮೇ ನಾನು ಕಟಿಂಗು ಸ್ಟಿಚಿಂಗನ್ನು ಬೆಳಿಗ್ಗೆಗೆ ಇಟ್ಕೊತೀನಿ. ಇವತ್ತು ನನಗೆ ನೈಟಲ್ಲಿ ನಾನು ಜಾಸ್ತಿ ಬ್ಲೌಸು ಅಷ್ಟು ಇದಾಗಬೇಕಿತ್ತು, ಹುಕ್ ಹಾಕಬೇಕಿತ್ತು, ಜೊತೆಗೆ ಅದನ್ನು ಐರನ್ ಮಾಡಿ ಇವತ್ತು ಕೊಡೋದಿತ್ತು. ಹಾಗಾಗಿ ನೆನ್ನೆಲ್ಲರ ನೈಟು ಆ ಕೆಲಸ ಮಾಡಿ ಮುಗಿಸಿ ಅದನ್ನು ರೆಡಿ ಮಾಡಿದೆ. ಇವತ್ತು ಕಸ್ಟಮರಿಗೆ ಕೊಟ್ಟೆ ಅದನ್ನು. ಹಾಗಾಗಿ ನನಗೆ ಈ ಕೆಲಸ ಉಳ್ಕೊಂಡ್ಬಿಡ್ತು. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಈ ಕೆಲಸ ಮನೆ ಕೆಲಸ ಮುಗಿಸಿ ಈ ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ಹೋಗಿ ನಾನು ಒಂದು 2-3 ಬ್ಲೌಸು ನಮಗೆ ಎಷ್ಟು ಅರ್ಜೆಂಟ್ ಇದೆ ಅಷ್ಟು ಸ್ಟಿಚ್ ಮಾಡ್ಕೊಬಂದರೆ ಆಯಿತು. ಮಾಡಿದ್ರೆ ಮುಗಿದೋಗುತ್ತದು. ಅದನ್ನು ಸಂಜೆಗೆ ನಾವು ಮುಗಿಸ್ಬಿಡ್ಬೋದು. ಐರನ್ ಮಾಡಿ ಇಟ್ಬಿಟ್ರೆ ಆ ಕೆಲಸ ಒಂದು ಕಸ್ಟಮರ್ ಇವೆಲ್ಲ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಇಷ್ಟು ನಾನು ಮಾಡ್ಕೊಳ್ಳುವಂಥದ್ದು. ಅದನ್ನು ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ಆದಷ್ಟು ನಮ್ಮ ವೀಡಿಯೋಸನ್ನು ಹೀಗೆ ನೋಡ್ತಾಯಿರಿ. ಈ ರೀತಿ ನಾವು ಮಾಡೋದ್ರಿಂದ ಇನ್ಕ್ರೀಸು ಆಗುತ್ತೆ ನಮಗೆ. ಈಗ ಒಂದು 3 ಬ್ಲೌಸನ್ನು ಹೊಲ್ದಿದ್ದೀವಿ ಅಂತಂದರೆ ಹೆಚ್ಚು ಕಡಿಮೆ ಫಾಲು ಬ್ಲೌಸಿಂದ ನಮ್ಗೆ 1,500 ಅಲ್ಲೇ ಸಿಕ್ಕೋಗ್ಬಿಡುತ್ತೆ. ಹಾಗಾಗಿ ನೀವು ಟ್ರೈ ಮಾಡಿ. ಮನೆಯಲ್ಲೇ 1,500 2,000 ದಿನ ಸಂಪಾದನೆ ಮಾಡ್ಬೋದು, ಅದು ಈಸಿಯಾಗಿ. ಜೊತೆಗೆ ಟೈಮನ್ನು ಉಳಿಸ್ಕೋಬೋದು ನಾವು ಮನಸ್ಸು ಮಾಡಿದ್ರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.